ಹೋಗ್ತಾ ಇದ್ದೀನಿ. ಏನಾಗಿದೆ ನೋಡಲಿಲ್ಲ, ನನಗೂ ಮಾಹಿತಿ ಇದೆ. ಮುಂದಿನ 15-20 ದಿವಸದಲ್ಲಿ ವಸಂತ ನರಸಾಪುರಕ್ಕೆ ನಾವು ಇಡೀ ಅಧಿಕಾರಿಗಳನ್ನ, ಭಾರತ ಸರ್ಕಾರದ ಅಧಿಕಾರಿನ, ರಾಜ್ಯ ಸರ್ಕಾರದ ಅಧಿಕಾರಿಗಳನ್ನ, KIDBನನ್ನ ಎಲ್ಲನೂ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದೊಂದೇ ಫುಡ್ ಪಾರ್ಕ್ ಒಂದೇ ಇಲ್ಲ, ಬೇರೆ ಬೇರೆ ಯಾವ್ಯಾವುದಿದೆ. HALಗೂ ಕೂಡ ಹೋಗ್ತಾ ಇದ್ದೀನಿ, ಹೆಲಿಕಾಪ್ಟರ್ ಡಿವಿಷನ್ಗೂ ಹೋಗ್ತಾ ಇದ್ದೀನಿ. ಎಲ್ಲಿ ನಾವು ಅಂತಾರಾಷ್ಟ್ರೀಯ ಇನ್ನೊಂದು ವಿಮಾನ ನಿಲ್ದಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆ ಸ್ಥಳವನ್ನು ನೋಡೋಕ್ಕೂ ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ರಿಗೆ. ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಯಾರೋ ಮುಲ್ಲಾಜ್ಗೋಸ್ಕರ ಇಲ್ದಿರ ಈ ಜಿಲ್ಲೆಯ ಜನರ ಜೀವನಾಡಿ ಆಗಿರೋದ್ರಿಂದ ಅದಕ್ಕೆ ಕಳಂಕ ಬರ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು. ಶಿವಕುಮಾರ್ ಅವ್ರ ಮನಸ್ಸನ್ನು ಗೆಲ್ಲಬೇಕು. ಅವರು ರಾಜ್ಯದ ಮಂತ್ರಿಯ ವಿನ ಕೇವಲ ಇದು ರಾಮನಗರಕ್ಕೆ ಮಂತ್ರಿ ಅಲ್ಲ. ಅವ್ರಿಗೀಗಾಗಲೇ ಮಂಚನ ಬೆಲೆ ಇದೆ, ತಿಪ್ಪಕೊಂಡಳ್ಳಿ ಇದೆ, ಅಲ್ಲಿಂದ ಉಪಯೋಗಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಂಗೂ ಬೇಕಾದ್ರೆ ಅವರು ಏನು ಇವತ್ತು ಈಗಾಗಲೇ ಕುಡಿಗಳನ್ನ ಕೆರೆಯಿಂದ ಅಲ್ಲಿಂದ ತುಂಬಿಸ್ಕೊಂಡು 4 ಸಾರಿ ಮಾಡಲಿ, ಬೇಡ ಅನ್ನೋದಿಲ್ಲ. ತೊಗೊಂಡೋಗ್ಬಿಟ್ಟು ಇಲ್ಲಿ ಎಲ್ಲವನ್ನು ಕೂಡ ಪೂರ್ತಿ ಖಾಲಿ ಮಾಡೋದು ಇವ್ರಿಗೆ ಎಷ್ಟು ಮಟ್ಟಿಗೆ ಸರಿ. ಈ ಏನಾದರೂ ಇದಾದರೆ ಇವತ್ತೆಲ್ಲ ನಾಳೆ ಈ ಭಾಗದ ಜನರಿಗೆ ಮರಣ ಶಾಸನ ಆಗ್ತದೆ. ಇದಕ್ಕೆ ಕಾಂಗ್ರೆಸ್ನವರು ಹೊಣೆಗಾರರಾಗ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಮನವಿಯನ್ನು ಈಗಾಗಲೇ ಎಲ್ಲರಲ್ಲೂ ಮಾಡಿದ್ದೀನಿ. ನಾನು ಕೂಡ ಹೇಳಿದ್ದೀನಿ, ನಾನು ಒಬ್ಬ ಭಾರತ ಸರ್ಕಾರದ ಮಂತ್ರಿ ಆಗಿದ್ದು ಕೂಡ ನೀವೆಲ್ಲ ಒಟ್ಟಿಗೆ ಬನ್ನಿ ಅಂತ ಕರೆದ್ರೆ ನಾನು ನಿಮ್ಮ ಜೊತೆಲಿ ಬರ್ತೀನಿ. ಇನ್ ಇಂಟ್ರೆಸ್ಟ್ ಆಫ್ ತುಮಕೂರಿನ ಜನ.